ಪ್ರಶ್ನೆ 1. ಶಂಕರ್ 6 ಅಥವಾ ಸಂಕರ್ 6 ಕೆಳಗಿನವುಗಳಲ್ಲಿ ಯಾವ ತಳಿ ಅಥವಾ ಜಾತಿಯಾಗಿದೆ? ಆಪ್ಷನ್ ಎ ಸಾಸಿವೆ, ಆಪ್ಷನ್ ಬಿ ಹತ್ತಿ, ಆಪ್ಷನ್ ಸಿ ಕಡಲೆಕಾಯಿ, ಆಪ್ಷನ್ ಡಿ ಸೋಯಾಬೀನ್. ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತಿ. ಶಂಕರ್ 6 ತಳಿಯನ್ನು ಮುಖ್ಯವಾಗಿ ಗುಜರಾತ್ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ. ಪ್ರಶ್ನೆ 2. ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಡ್ಯಾಶ್ನಲ್ಲಿ ಸ್ಥಾಪಿಸಲಾಗಿದೆ. ಆಪ್ಷನ್ ಎ ಕೊಲಂಬೋ, ಆಪ್ಷನ್ ಬಿ ಇಸ್ಲಾಮಾಬಾದ್, ಆಪ್ಷನ್ ಸಿ ಕಾಠ್ಮಂಡು, ಆಪ್ಷನ್ ಡಿ ಢಾಕಾ. ಸರಿಯಾದ ಉತ್ತರ ಆಪ್ಷನ್ ಡಿ ಢಾಕಾ. 1985ರ ಡಿಸೆಂಬರ್ 8ರಂದು ಸ್ಥಾಪಿಸಲಾಯಿತು. ಪ್ರಶ್ನೆ 3. 8 ಡಿಗ್ರಿ ಚಾನೆಲ್ ಡ್ಯಾಶ್ನ್ನು ಪ್ರತ್ಯೇಕವಾಗಿಸುತ್ತದೆ. ಆಪ್ಷನ್ ಎ ಭಾರತದಿಂದ ಶ್ರೀಲಂಕಾವನ್ನು, ಆಪ್ಷನ್ ಬಿ ಲಕ್ಷದ್ವೀಪವನ್ನು ಮಾಲ್ದೀವ್ನಿಂದ, ಆಪ್ಷನ್ ಸಿ ಅಂಡಮಾನ್ನನ್ನು ನಿಕೋಬಾರ್ ದ್ವೀಪದಿಂದ, ಆಪ್ಷನ್ ಡಿ ಇಂದಿರಾ ಪಾಯಿಂಟ್ನ್ನು ಇಂಡೋನೇಷಿಯಾದಿಂದ. ಸರಿಯಾದ ಉತ್ತರ ಆಪ್ಷನ್ ಬಿ ಲಕ್ಷದ್ವೀಪವನ್ನು ಮಾಲ್ದೀವ್ನಿಂದ. ಭಾರತ ಮತ್ತು ಮಾಲ್ದೀವ್ಸ್ ನಡುವಿನ ಪ್ರಮುಖ ಅಂತಾರಾಷ್ಟ್ರೀಯ ಜಲಗಡಿಯಾಗಿರುವ ಈ ಚಾನೆಲ್ ಹಿಂದೂ ಮಹಾಸಾಗರದಲ್ಲಿ ಹಡಗುಗಳ ಸಂಚಾರಕ್ಕೆ ಅತ್ಯಂತ ಮಹತ್ವದ್ದಾಗಿದೆ. ಪ್ರಶ್ನೆ 4. ಹಂಬನ್ ತೋಟ ಪೋರ್ಟ್ ಎಲ್ಲಿದೆ? ಆಪ್ಷನ್ ಎ ಇರಾನ್, ಆಪ್ಷನ್ ಬಿ ಶ್ರೀಲಂಕಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಪಾಕಿಸ್ತಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಲಂಕಾದಲ್ಲಿ. ಹಂಬನ್ ತೋಟ ಬಂದರು ಶ್ರೀಲಂಕಾದ ದಕ್ಷಿಣ ಕರಾವಳಿಯಲ್ಲಿದೆ. ಇದು ಶ್ರೀಲಂಕಾದ ರಾಜಧಾನಿ ಕೊಲಂಬೋದಿಂದ ಸುಮಾರು 240 ಕಿಲೋಮೀಟರ್ ದೂರದಲ್ಲಿ ಇದ್ದು ಹಿಂದೂ ಮಹಾಸಾಗರದಲ್ಲಿದೆ. ಪ್ರಶ್ನೆ 5. ಭಾರತದ ಮೊದಲ ಇಂಡಿಜಿನಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಯಾವುದು? ಆಪ್ಷನ್ ಎ IANS ವಿಕ್ರಾಂತ್, ಆಪ್ಷನ್ ಬಿ IANS ವಿರಾಟ್, ಆಪ್ಷನ್ ಸಿ IANS ವೈಭವ್, ಆಪ್ಷನ್ ಡಿ IANS ವರ. ಸರಿಯಾದ ಉತ್ತರ INS ವಿಕ್ರಾಂತ್. ಈ ನೌಕೆಯನ್ನು ಸೆಪ್ಟೆಂಬರ್ 2, 2022 62-886 ರಂದು ಭಾರತೀಯ ನೌಕಾಪಡೆಗೆ ಅಧಿಕೃತವಾಗಿ ಸೇರಿಸಲಾಯಿತು. ಪ್ರಶ್ನೆ 6. ಟೋಕಿಯೋ 2020 ಒಲಿಂಪಿಕ್ ಕ್ರೀಡೆಯ ಅಧಿಕೃತ ಮಾಸ್ಕೋಟ್ ಯಾವುದು? ಆಪ್ಷನ್ ಎ ಸೂಹೊರೆಂಗ್, ಆಪ್ಷನ್ ಬಿ ವಿನಿಸಿಯಸ್ ಡೆ ಮೊರೇಯಿಸ್, ಆಪ್ಷನ್ ಸಿ ಹೇರ್, ಪೋಲರ್ ಬೇರ್ ಮತ್ತು ಲೆಪರ್ಡ್, ಆಪ್ಷನ್ ಡಿ ಮಿರೈ ಟೋವಾ. ಸರಿಯಾದ ಉತ್ತರ ಆಪ್ಷನ್ ಡಿ ಮಿರೈ ಟೋವಾ. ಟೋಕಿಯೋ 2020 ಒಲಿಂಪಿಕ್ ಕ್ರೀಡೆಯ ಅಧಿಕೃತ ಮಾಸ್ಕೋಟ್ ಮಿರೈ ಟೋವಾ ಆಗಿದೆ. ಜಪಾನೀಸ್ ಭಾಷೆಯ ಮಿರೈ ಅಂದರೆ ಭವಿಷ್ಯ ಮತ್ತು ಟೋವಾ ಅಂದರೆ ಶಾಶ್ವತತೆ ಎಂಬ ಪದಗಳನ್ನು ಒಟ್ಟುಗೂಡಿಸಿ ಈ ಹೆಸರನ್ನು ಇಡಲಾಗಿದೆ. ಪ್ರಶ್ನೆ 7. ದ ಸೋಷಿಯಲ್ ಕಾಂಟ್ರಾಕ್ಟ್ ಈ ಪುಸ್ತಕದ ಲೇಖಕ ಯಾರು? ಆಪ್ಷನ್ ಎ ವೋಲ್ಟೈರ್, ಆಪ್ಷನ್ ಬಿ ರೋಸಿಯೋ, ಆಪ್ಷನ್ ಸಿ ಜಾನ್ ಲೋಕೆ, ಆಪ್ಷನ್ ಡಿ ಥಾಮಸ್ ಪೈನ್. ಸರಿಯಾದ ಉತ್ತರ ಆಪ್ಷನ್ ಬಿ ರೋಸಿಯೋ. ಅವರು ಈ ಕೃತಿಯನ್ನು 1762ರಲ್ಲಿ ಪ್ರಕಟಿಸಿದರು. ಇದು ರಾಜಕೀಯ ಮತ್ತು ಸಾಮಾಜಿಕ ಸುಧಾರಣೆಗಳಲ್ಲಿ ವಿಶೇಷವಾಗಿ ಫ್ರೆಂಚ್ ಕ್ರಾಂತಿಯ ಮೇಲೆ ಭಾರೀ ಪ್ರಭಾವ ಬೀರಿತು. ಪ್ರಶ್ನೆ 8. ಭಾರತದ ಮೊದಲ ಆಟಮಿಕ್ ರಿಯಾಕ್ಟರ್ ಯಾವುದು? ಆಪ್ಷನ್ ಎ ಜೆ ಅರ್ಲಿನಾ, ಆಪ್ಷನ್ ಬಿ ಧ್ರುವ, ಆಪ್ಷನ್ ಸಿ ಅಪ್ಸರಾ,
ಆಪ್ಷನ್ ಡಿ ಕಾಮಿನಿ. ಸರಿಯಾದ ಉತ್ತರ ಆಪ್ಷನ್ ಸಿ ಅಪ್ಸರಾ. ಇದು ಕೇವಲ ಭಾರತದಷ್ಟೇ ಅಲ್ಲದೆ ಇಡೀ ಏಷ್ಯಾದಲ್ಲೇ ನಿರ್ಮಿಸಲ್ಪಟ್ಟ ಮೊದಲ ಸಂಶೋಧನಾ ರಿಯಾಕ್ಟರ್ ಆಗಿದೆ. ಪ್ರಶ್ನೆ 9. ಯಾವ ರಾಜ್ಯದಲ್ಲಿ ತುಂಬಾ ಈಕ್ವಟೋರಿಯಲ್ ರಾಕೆಟ್ ಲಾಂಚ್ ಸ್ಟೇಷನ್ ನೆಲೆಸಿದೆ? ಆಪ್ಷನ್ ಎ ಕೇರಳ. ಆಪ್ಷನ್ ಬಿ ಆಂಧ್ರ ಪ್ರದೇಶ. ಆಪ್ಷನ್ ಸಿ ಕರ್ನಾಟಕ. ಆಪ್ಷನ್ ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಎ ಕೇರಳದಲ್ಲಿ. ಇದನ್ನು 21 ನವೆಂಬರ್ 1963 ರಂದು ಸ್ಥಾಪಿಸಲಾಯಿತು. ಇದು ಭಾರತದ ಮೊದಲ ರಾಕೆಟ್ ಉಡಾವಣಾ ಕೇಂದ್ರವಾಗಿದೆ. ಪ್ರಶ್ನೆ 10. ಇಳಕಲ್ ಸೀರೆಗಳು ಯಾವ ರಾಜ್ಯದಲ್ಲಿನ ವಿಶೇಷ ಭೌಗೋಳಿಕ ಸೂಚಕ? ಆಪ್ಷನ್ ಎ ತಮಿಳುನಾಡು. ಆಪ್ಷನ್ ಬಿ ಕೇರಳ. ಆಪ್ಷನ್ ಸಿ ಕರ್ನಾಟಕ. ಆಪ್ಷನ್ ಡಿ ರಾಜಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕದಲ್ಲಿ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಮತ್ತು ಅದರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಈ ಸೀರೆಗಳನ್ನು ಹೆಚ್ಚಾಗಿ ನೇಯಲಾಗುತ್ತದೆ. ಪ್ರಶ್ನೆ 11. ಬ್ರಿಕ್ಸ್ ಸಮ್ಮಿಟ್ 2019 ಎಲ್ಲಿ ನಡೆದುದು? ಆಪ್ಷನ್ ಎ ಜೋಹಾನ್ಸ್ಬರ್ಗ್, ಸೌತ್ ಆಫ್ರಿಕಾ. ಆಪ್ಷನ್ ಬಿ ಬ್ರಸಿಲಿಯಾ, ಬ್ರೆಜಿಲ್. ಆಪ್ಷನ್ ಸಿ ಕ್ಸಿಯಾಮೆನ್, ಚೈನಾ. ಆಪ್ಷನ್ ಡಿ ಸೈಂಟ್ ಪೀಟರ್ಸ್ಬರ್ಗ್, ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಸಿಲಿಯಾ, ಬ್ರೆಜಿಲದಲ್ಲಿ. 2019 ರ 11ನೇ ಬ್ರಿಕ್ಸ್ ಶೃಂಗಸಭೆಯು ಬ್ರೆಜಿಲ್ನ ರಾಜಧಾನಿಯಾದ ಬ್ರೆಸಿಲಿಯಾದಲ್ಲಿ ನಡೆಯಿತು. ಪ್ರಶ್ನೆ 12. 2019 UNDP ವರದಿ ಪ್ರಕಾರ ಭಾರತದ HDI 0.647. ಅದೇ HDIನಿಂದ ಭಾರತದ ಸ್ಥಾನ ಯಾವುದು? ಆಪ್ಷನ್ ಎ 128. ಆಪ್ಷನ್ ಬಿ 129. ಆಪ್ಷನ್ ಸಿ 130. ಆಪ್ಷನ್ ಡಿ 131. ಸರಿಯಾದ ಉತ್ತರ ಆಪ್ಷನ್ ಬಿ 129ನೇ ಸ್ಥಾನದಲ್ಲಿದೆ. ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಬಿಡುಗಡೆ ಮಾಡುವ ಮಾನವ ಅಭಿವೃದ್ಧಿ ಸೂಚ್ಯಂಕ ಮುಖ್ಯವಾಗಿ 3 ಪ್ರಮುಖ ಆಯಾಮಗಳ ಆಧಾರದ ಮೇಲೆ ಲೆಕ್ಕಹಾಕಲಾಗುತ್ತದೆ: ಶಿಕ್ಷಣ, ಜೀವನ ಮಟ್ಟ, ಆರೋಗ್ಯ ಮೇಲೆ. ಪ್ರಶ್ನೆ 13. ವಾಷಿಂಗ್ ಮಷಿನ್ನ ಕೆಲಸದ ತತ್ವ ಏನು? ಆಪ್ಷನ್ ಎ ಕೆಪಿಲಾರಿಟಿ. ಆಪ್ಷನ್ ಬಿ ಸೆಂಟ್ರಿಫುಗೇಷನ್. ಆಪ್ಷನ್ ಸಿ ಡಿಕಾನ್ವೇಷನ್. ಆಪ್ಷನ್ ಡಿ ಡಿಫ್ಯೂಷನ್. ಸರಿಯಾದ ಉತ್ತರ ಆಪ್ಷನ್ ಡಿ ಡಿಫ್ಯೂಷನ್ ಅಥವಾ ಕೇಂದ್ರಾಗಾಮಿ ಪ್ರಕ್ರಿಯೆ. ಮಷಿನ್ ವೇಗವಾಗಿ ಸುತ್ತುವಾಗ ಅದರಲ್ಲಿ ಸೃಷ್ಟಿಯಾಗುವ ಕೇಂದ್ರಾಪಗಾಮಿ ಬಲವು ಬಟ್ಟೆಯಲ್ಲಿರುವ ನೀರು, ಸೋಪು ಮತ್ತು ಕೊಳೆಯನ್ನು ಹೊರಕ್ಕೆ ತಳ್ಳುತ್ತದೆ. ಪ್ರಶ್ನೆ 14. ಔಷಧ ವಿಜ್ಞಾನದಲ್ಲಿ ಮನುಷ್ಯರ ಹಾರ್ಮೋನ್ ಸ್ವಭಾವ, ಅದರ ಹೊರಸೂಸುವಿಕೆ, ಪರಿಣಾಮ ಇವುಗಳನ್ನು ಏನು ಎನ್ನುತ್ತಾರೆ? ಆಪ್ಷನ್ ಎ ಹ್ಯೂಮನ್ ಅನಾಟಮಿ. ಆಪ್ಷನ್ ಬಿ ಹ್ಯೂಮನ್ ಫಿಸಿಯಾಲಜಿ. ಆಪ್ಷನ್ ಸಿ ಹ್ಯೂಮನ್ ಹಿಸ್ಟೋಲಜಿ. ಆಪ್ಷನ್ ಡಿ ಹ್ಯೂಮನ್ ಎಂಡೋಕೈನೋಲಜಿ. ಸರಿಯಾದ ಉತ್ತರ ಆಪ್ಷನ್ ಡಿ ಅಂತಃಸ್ರಾವಶಾಸ್ತ್ರ, ಎಂಡೋಕ್ರೈನಾಲಜಿ. ಮಾನವನ ದೇಹದಲ್ಲಿ ಹಾರ್ಮೋನುಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಈ ವಿಜ್ಞಾನವು ದೇಹದ ನಳಿಕೆಯಿಲ್ಲದ ಗ್ರಂಥಿಗಳು ಹೇಗೆ ಹಾರ್ಮೋನುಗಳನ್ನು ಉತ್ಪಾದಿಸುತ್ತವೆ ಮತ್ತು ನಿಯಂತ್ರಿಸುತ್ತವೆ ಎಂಬುದನ್ನು ವಿಶ್ಲೇಷಿಸುತ್ತದೆ. ಪ್ರಶ್ನೆ 15. ಬ್ಲೂ ವಾಟರ್ ಪಾಲಿಸಿಯನ್ನು ಯಾರು ಪರಿಚಯಿಸಿದರು? ಆಪ್ಷನ್ ಎ ಅಫೋನ್ಸೋ ಡಿ ಅಲ್ಬುಕ್ವೆರ್ಕ್. ಆಪ್ಷನ್ ಬಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಆಪ್ಷನ್ ಸಿ ನಿನೋ ಡಕ್ಕುನ್ನಾ. ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಭಾರತದಲ್ಲಿದ್ದ ಮೊದಲ ಪೋರ್ಚುಗೀಸ್ ಗವರ್ನರ್ ಮತ್ತು ವೈಸರಾಯ್ ಆದ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅವರು ಪರಿಚಯಿಸಿದರು. ಪ್ರಶ್ನೆ 16.
ಕೆಸಿ ವ್ಯಾಲಿ ಟ್ರೀಟೆಡ್ ವಾಟರ್ ಪ್ರಾಜೆಕ್ಟ್ ಯಾವ ಜಿಲ್ಲೆಯ ಜೊತೆ ಸಂಬಂಧಿಸಿದೆ? ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಚಿತ್ರದುರ್ಗ, ಆಪ್ಷನ್ ಸಿ ಗದಗ, ಆಪ್ಷನ್ ಡಿ ಕೋಲಾರ. ಸರಿಯಾದ ಉತ್ತರ ಆಪ್ಷನ್ ಡಿ ಕೋಲಾರದಲ್ಲಿ. ಕೆಸಿ ವ್ಯಾಲಿ ಕೋರಮಂಗಲ ಚೆಲ್ಲಘಟ್ಟ ವ್ಯಾಲಿ ಟ್ರೀಟೆಡ್ ವಾಟರ್ ಪ್ರಾಜೆಕ್ಟ್ ಪ್ರಮುಖವಾಗಿ ಕೋಲಾರ ಜಿಲ್ಲೆಗೆ ಸಂಬಂಧಿಸಿದೆ. ಅದು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮೀಣ ಜಿಲ್ಲೆಗಳ ಕೆರೆಗಳನ್ನು ತುಂಬಿಸಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ. ಪ್ರಶ್ನೆ 17. 2020ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ದೊರಕಿದ ಮಹಿಳಾ ಬಾಕ್ಸರ್ ಯಾರು? ಆಪ್ಷನ್ ಎ ಮಂಜು ರಾಣಿ, ಆಪ್ಷನ್ ಬಿ ಲೌಲಿನಾ, ಆಪ್ಷನ್ ಸಿ ಜಮುನಾ, ಆಪ್ಷನ್ ಡಿ ಮೇರಿ ಕೋಮ್. ಸರಿಯಾದ ಉತ್ತರ ಆಪ್ಷನ್ ಡಿ ಸಿ ಮೇರಿ ಕೋಮ್. ಅವರು ಕ್ರೀಡಾ ಕ್ಷೇತ್ರಕ್ಕೆ ನೀಡಿದ ಗಣನೀಯ ಕೊಡುಗೆಯನ್ನು ಪರಿಗಣಿಸಿ ಭಾರತ ಸರ್ಕಾರದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮವಿಭೂಷಣವನ್ನು ನೀಡಿ ಗೌರವಿಸಲಾಯಿತು. ಪ್ರಶ್ನೆ 18. ಭಾರತದ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರು ಯಾರು? ಆಪ್ಷನ್ ಎ ಜಸ್ಟಿಸ್ ಪಿ ಸದಾಶಿವಂ, ಆಪ್ಷನ್ ಬಿ ಜಸ್ಟಿಸ್ ರಂಜನ್ ಗೊಗೊಯ್, ಆಪ್ಷನ್ ಸಿ ಜಸ್ಟಿಸ್ ದೀಪಕ್ ಮಿಶ್ರಾ, ಆಪ್ಷನ್ ಡಿ ಸೂರ್ಯಕಾಂತ್. ಸರಿಯಾದ ಉತ್ತರ ಆಪ್ಷನ್ ಡಿ ನ್ಯಾಯಮೂರ್ತಿ ಸೂರ್ಯಕಾಂತ್. ಭಾರತದ ಪ್ರಸ್ತುತ 53ನೇ ಮುಖ್ಯ ನ್ಯಾಯಾಧೀಶರು ಸೂರ್ಯಕಾಂತ್. ಅವರು 2025ರ ನವೆಂಬರ್ 24ರಂದು ಅಧಿಕಾರ ಸ್ವೀಕರಿಸಿದರು. ಪ್ರಶ್ನೆ 19. ಚಂದ್ರಯಾನ್-2 ಭಾರತದ 2ನೆಯ ಲೂನಾರ್ ಎಕ್ಸ್ಪ್ಲೋರೇಷನ್ ಮಿಷನ್. ಇದರ ಲ್ಯಾಂಡರ್ ಯಾವುದು? ಆಪ್ಷನ್ ಎ ಪ್ರಜ್ಞಾನ್, ಆಪ್ಷನ್ ಬಿ ವಿಕ್ರಮ್, ಆಪ್ಷನ್ ಸಿ ರೋಹಿಣಿ, ಆಪ್ಷನ್ ಡಿ ಭಾಸ್ಕರ್. ಸರಿಯಾದ ಉತ್ತರ ಆಪ್ಷನ್ ಬಿ ವಿಕ್ರಮ್ ಆಗಿದೆ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದು ಕರೆಯಲ್ಪಡುವ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರ ಗೌರವಾರ್ಥವಾಗಿ ಈ ಹೆಸರನ್ನು ಇಡಲಾಗಿತ್ತು. ಪ್ರಶ್ನೆ 20. ಕಮಾಂಡರ್ ಅಭಿನಂದನ್ ವರ್ಧಮಾನ್ ಇವರಿಗೆ ಆಗಸ್ಟ್ 2019ರಲ್ಲಿ ಅವರ ಶೌರ್ಯಕ್ಕೆ ದೊರೆತ ಮೆಡಲ್ ಯಾವುದು? ಆಪ್ಷನ್ ಎ ವೀರ ಚಕ್ರ, ಆಪ್ಷನ್ ಬಿ ಮಹಾವೀರ ಚಕ್ರ, ಆಪ್ಷನ್ ಸಿ ಪರಮ ವೀರ ಚಕ್ರ, ಆಪ್ಷನ್ ಡಿ ಸೇನಾ ಮೆಡಲ್. ಸರಿಯಾದ ಉತ್ತರ ಆಪ್ಷನ್ ಎ ವೀರ ಚಕ್ರ ನೀಡಿದರು. ಪಾಕಿಸ್ತಾನದ ಅತ್ಯಾಧುನಿಕ F-16 ಯುದ್ಧ ವಿಮಾನವನ್ನು ಹೊಡೆದುರುಳಿಸಿ ಶತ್ರುಗಳ ನೆಲದಲ್ಲಿ ಧೈರ್ಯದಿಂದ ಹೋರಾಡಿದ ಅವರ ಸಾಹಸಕ್ಕಾಗಿ ಈ ಪದಕವನ್ನು ನೀಡಲಾಯಿತು. ಪ್ರಶ್ನೆ 21. ಇತ್ತೀಚೆಗೆ ಚೈನಾದಲ್ಲಿ ಯಾವ ಸಾಂಕ್ರಾಮಿಕ ರೋಗದಿಂದ ಮೃತ್ಯುವಿಗೆ ಕಾರಣವಾಗಿದೆ? ಆಪ್ಷನ್ ಎ ನಿಪಾ ವೈರಸ್, ಆಪ್ಷನ್ ಬಿ ಸೈಪೋ ವೈರಸ್, ಆಪ್ಷನ್ ಸಿ ಕೊರೋನಾ ವೈರಸ್, ಆಪ್ಷನ್ ಡಿ ಗೋಟಪಾಕ್ಸ್ ವೈರಸ್. ಉತ್ತರ ಆಪ್ಷನ್ ಸಿ ಕೊರೋನಾ ವೈರಸ್. ಇತ್ತೀಚೆಗೆ ಚೀನಾದಲ್ಲಿ ಉಸಿರಾಟದ ಸೋಂಕುಗಳು ಹಾಗೂ ಕೋವಿಡ್-19 ಸಾಂಕ್ರಾಮಿಕ ರೋಗಗಳು ಜನರ ಮೃತ್ಯುವಿಗೆ ಮುಖ್ಯ ಕಾರಣಗಳಾಗಿವೆ. ಅಲ್ಲದೆ ದಕ್ಷಿಣ ಚೀನಾದಲ್ಲಿ ಕಾಣಿಸಿಕೊಂಡ ಕಡಿತದ ಚಿಕುನ್ಗುನ್ಯಾ ವೈರಸ್ ಸಹ ಆತಂಕಕ್ಕೆ ಕಾರಣವಾಗಿದೆ. ಪ್ರಶ್ನೆ 22. ಕೆಳಗಿನ ಯಾವುದು ಭಾರತ ಸಂವಿಧಾನದ ಮೂಲ ರಚನೆಯಾಗಿಲ್ಲ? ಆಪ್ಷನ್ ಎ ಪ್ರೆಸಿಡೆನ್ಸಿಯಲ್ ಸರ್ಕಾರ, ಆಪ್ಷನ್ ಬಿ ಪಾರ್ಲಿಮೆಂಟರಿ ಸರ್ಕಾರ, ಆಪ್ಷನ್ ಸಿ ಫೆಡರಲ್ ಸರ್ಕಾರ, ಆಪ್ಷನ್ ಡಿ ನ್ಯಾಯಾಂಗದ ಸ್ವಾತಂತ್ರ್ಯ. ಉತ್ತರ ಆಪ್ಷನ್ ಎ ಪ್ರೆಸಿಡೆನ್ಸಿಯಲ್ ಸರ್ಕಾರ. ಭಾರತದ ಸಂವಿಧಾನವು ಪ್ರೆಸಿಡೆನ್ಸಿಯಲ್ ಸರ್ಕಾರದ ಬದಲಾಗಿ ಪಾರ್ಲಿಮೆಂಟ್ ಸರ್ಕಾರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ. ಪ್ರಶ್ನೆ 23. ಭಾರತದ ಸಂವಿಧಾನ ಗಣರಾಜ್ಯ ಕಾರಣ ಯಾವುದು? ಆಪ್ಷನ್ ಎ ಚುನಾಯಿತ ಸಂಸತ್ತನ್ನು ಒದಗಿಸುತ್ತದೆ, ಆಪ್ಷನ್ ಬಿ ವಯಸ್ಕರ ಫ್ರೆಂಚೈಸ್ ಒದಗಿಸುತ್ತದೆ, ಆಪ್ಷನ್ ಸಿ ಹಕ್ಕುಗಳ ಮಸೂದೆಯನ್ನು ಒಳಗೊಂಡಿದೆ,
ಆಪ್ಷನ್ ಡಿ ಯಾವುದೇ ಆನುವಂಶಿಕ ಅಂಶಗಳನ್ನು ಹೊಂದಿಲ್ಲ. ಉತ್ತರ ಆಪ್ಷನ್ ಡಿ ಯಾವುದೇ ಆನುವಂಶಿಕ ಅಂಶಗಳನ್ನು ಹೊಂದಿಲ್ಲ. ಇಲ್ಲಿ ಬ್ರಿಟನ್ನಂತೆ ಯಾವುದೇ ಆನುವಂಶಿಕ ರಾಜಪ್ರಭುತ್ವ ಇಲ್ಲ. ಭಾರತದ ರಾಷ್ಟ್ರದ ಮುಖ್ಯಸ್ಥರಾದ ರಾಷ್ಟ್ರಪತಿಗಳು ಸಾರ್ವಜನಿಕರಿಂದ ಪರೋಕ್ಷವಾಗಿ ಒಂದು ನಿರ್ದಿಷ್ಟ ಅವಧಿಗೆ ಚುನಾಯಿತರಾಗುತ್ತಾರೆ. ಪ್ರಶ್ನೆ 24. ತುರ್ತು ಪರಿಸ್ಥಿತಿಯ ಘೋಷಣೆಯಾದಾಗ ಲೋಕಸಭೆಯ ಅವಧಿಯನ್ನು ಈ ಸಮಯ ಎಲ್ಲಿಯವರೆಗೆ ವಿಸ್ತರಿಸ ಅಥವಾ ಮುಂದೂಡಬಹುದು? ಆಪ್ಷನ್ ಎ 3 ತಿಂಗಳು ಮೀರದಂತೆ. ಆಪ್ಷನ್ ಬಿ 6 ತಿಂಗಳು ಮೀರದಂತೆ. ಆಪ್ಷನ್ ಸಿ 1 ಸಮಯದಲ್ಲಿ 1 ವರ್ಷ. ಆಪ್ಷನ್ ಡಿ 1 ಸಮಯದಲ್ಲಿ 2 ವರ್ಷ. ಉತ್ತರ ಆಪ್ಷನ್ ಸಿ 1 ಬಾರಿಗೆ ಗರಿಷ್ಠ 1 ವರ್ಷದವರೆಗೆ. ಭಾರತದ ಸಂವಿಧಾನದ 83(2) ವಿಧಿಯ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ ಲೋಕಸಭೆಯ ಅವಧಿಯನ್ನು ವಿಸ್ತರಿಸಲು ಸಂಸತ್ತಿಗೆ ವಿಶೇಷ ಅಧಿಕಾರವಿದೆ. ಪ್ರಶ್ನೆ 25. ಭಾರತದ ರಾಷ್ಟ್ರಪತಿಯವರು ರಾಜೀನಾಮೆ ಕೊಡಬೇಕಾದರೆ ಅವರು ಯಾರಿಗೆ ಬರೆದು ತಿಳಿಸಬೇಕು? ಆಪ್ಷನ್ ಎ ಉಪರಾಷ್ಟ್ರಪತಿ. ಆಪ್ಷನ್ ಬಿ ಭಾರತದ ಮುಖ್ಯ ನ್ಯಾಯಾಧೀಶರು. ಆಪ್ಷನ್ ಸಿ ಪ್ರಧಾನಮಂತ್ರಿ. ಆಪ್ಷನ್ ಡಿ ಲೋಕಸಭೆಯ ಸ್ಪೀಕರ್. ಉತ್ತರ ಆಪ್ಷನ್ ಎ ಉಪರಾಷ್ಟ್ರಪತಿಯವರಿಗೆ. ಭಾರತೀಯ ಸಂವಿಧಾನದ ವಿಧಿ 56(1)ರ ಪ್ರಕಾರ ಈ ನಿಯಮವನ್ನು ಕಡ್ಡಾಯಗೊಳಿಸಲಾಗಿದೆ. ಪ್ರಶ್ನೆ 26. ಜಾರಿಗೊಳಿಸುವ ಮೂಲಭೂತ ಹಕ್ಕುಗಳಿಗಾಗಿ ಸರ್ವೋಚ್ಚ ನ್ಯಾಯಾಲಯ ಡ್ಯಾಶನ್ನು ನೀಡಬಹುದು? ಆಪ್ಷನ್ ಎ ಡಿಕ್ರಿ. ಆಪ್ಷನ್ ಬಿ ರಿಟ್ಗಳು. ಆಪ್ಷನ್ ಸಿ ಆರ್ಡಿನೆನ್ಸ್. ಆಪ್ಷನ್ ಡಿ ನೋಟಿಫಿಕೇಶನ್. ಸರಿಯಾದ ಉತ್ತರ ಆಪ್ಷನ್ ಬಿ ರಿಟ್ಗಳು. ಮೂಲಭೂತ ಹಕ್ಕುಗಳ ಜಾರಿಗಾಗಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನದ 32ನೇ ವಿಧಿಯ ಅಡಿಯಲ್ಲಿ 5 ಬಗೆಯ ರಿಟ್ ಅರ್ಜಿಗಳನ್ನು ಹಾಗೂ ನಿರ್ದೇಶನಗಳನ್ನು ನೀಡಬಹುದು. ಪ್ರಶ್ನೆ 27. ರಾಜ್ಯ ವಿಶ್ವವಿದ್ಯಾಲಯಗಳ ಚಾನ್ಸಲರ್ ಯಾರಿರುತ್ತಾರೆ? ಆಪ್ಷನ್ ಎ ಮುಖ್ಯಮಂತ್ರಿ. ಆಪ್ಷನ್ ಬಿ ಶಿಕ್ಷಣ ಮಂತ್ರಿ. ಆಪ್ಷನ್ ಸಿ ಗವರ್ನರ್. ಆಪ್ಷನ್ ಡಿ ವಿಧಾನಸಭೆಯ ಸ್ಪೀಕರ್. ಉತ್ತರ ಆಪ್ಷನ್ ಸಿ ಗವರ್ನರ್ ಆಗಿರುತ್ತಾರೆ. ರಾಜ್ಯಪಾಲರು ವಿಶ್ವವಿದ್ಯಾಲಯದ ಸಾಂವಿಧಾನಿಕ ಮತ್ತು ಸರ್ವೋಚ್ಚ ಮುಖ್ಯಸ್ಥರಾಗಿರುತ್ತಾರೆ. ಅವರು ವಿಶ್ವವಿದ್ಯಾಲಯದ ಘಟಿಕೋತ್ಸವಗಳ ಅಧ್ಯಕ್ಷತೆ ವಹಿಸುವುದು ಮತ್ತು ಉಪಕುಲಪತಿಗಳ ನೇಮಕಾತಿ ಸೇರಿದಂತೆ ಪ್ರಮುಖ ಆಡಳಿತಾತ್ಮಕ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾರೆ. ಪ್ರಶ್ನೆ 28. ಭಾರತ ಸರ್ಕಾರದ ಮೊದಲನೆಯ ಕಾನೂನು ಅಧಿಕಾರಿ ಯಾರು? ಆಪ್ಷನ್ ಎ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್. ಆಪ್ಷನ್ ಬಿ ಕಾನೂನು ಮಂತ್ರಿ. ಆಪ್ಷನ್ ಸಿ ಭಾರತದ ಮುಖ್ಯ ನ್ಯಾಯಾಧೀಶರು. ಆಪ್ಷನ್ ಡಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಉತ್ತರ ಆಪ್ಷನ್ ಡಿ ಭಾರತದ ಅಟಾರ್ನಿ ಜನರಲ್. ಭಾರತದ ಮೊದಲ ಅಟಾರ್ನಿ ಜನರಲ್ ಆಗಿ ಎಂ.ಸಿ. ಸೆತಲ್ವತ್ ಅವರು ಕಾರ್ಯನಿರ್ವಹಿಸಿದ್ದರು. ಪ್ರಶ್ನೆ 29. ಇವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪ್ರಕಾರ ಮೂಲಭೂತ ಹಕ್ಕು ಅಲ್ಲ? ಆಪ್ಷನ್ ಎ ರೈಟ್ ಟು ಈಕ್ವಾಲಿಟಿ. ಆಪ್ಷನ್ ಬಿ ರೈಟ್ ಟು ಸ್ಪೀಚ್. ಆಪ್ಷನ್ ಸಿ ರೈಟ್ ಟು ಪ್ರಾಪರ್ಟಿ. ಆಪ್ಷನ್ ಡಿ ರೈಟ್ ಟು ಫ್ರೀಡಮ್. ಉತ್ತರ ಆಪ್ಷನ್ ಸಿ ರೈಟ್ ಟು ಪ್ರಾಪರ್ಟಿ. ಆಸ್ತಿಯ ಹಕ್ಕು ಮೂಲಭೂತ ಹಕ್ಕಾಗಿತ್ತು, ಆದರೆ 1978ರ 44ನೇ ತಿದ್ದುಪಡಿ ಮೂಲಕ ಇದನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು. ಪ್ರಶ್ನೆ 30. ಸಂವಿಧಾನದ ಯಾವ ತಿದ್ದುಪಡಿ ರಾಜ್ಯನೀತಿಯ ನಿರ್ದೇಶನ ತತ್ವಗಳಿಗೆ ಮೂಲಭೂತ ಹಕ್ಕುಗಳಿಗಿಂತ ಹೆಚ್ಚಿನ ಆದ್ಯತೆ ಕೊಟ್ಟಿತು? ಆಪ್ಷನ್ ಎ 42ನೇ ತಿದ್ದುಪಡಿ. ಆಪ್ಷನ್ ಬಿ 44ನೇ ತಿದ್ದುಪಡಿ. ಆಪ್ಷನ್ ಸಿ 62ನೇ ತಿದ್ದುಪಡಿ. ಆಪ್ಷನ್ ಡಿ 64ನೇ ತಿದ್ದುಪಡಿ. ಉತ್ತರ ಆಪ್ಷನ್ ಎ 42ನೇ ತಿದ್ದುಪಡಿಯು
ಭಾರತ ಸಂವಿಧಾನದ 42ನೇ ತಿದ್ದುಪಡಿಯು 1976ರಲ್ಲಿ ರಾಜ್ಯನೀತಿಯ ನಿರ್ದೇಶನ ತತ್ವಗಳಿಗೆ ಮೂಲಭೂತ ಹಕ್ಕುಗಳಿಗಿಂತ ಹೆಚ್ಚಿನ ಆದ್ಯತೆ ನೀಡಿತು. ಪ್ರಶ್ನೆ 31. RBI ಯಾವ ವರ್ಷದಲ್ಲಿ ರಾಷ್ಟ್ರೀಕರಣವಾಯಿತು? ಆಪ್ಷನ್ ಎ 1951, ಆಪ್ಷನ್ ಬಿ 1946, ಆಪ್ಷನ್ ಸಿ 1945, ಆಪ್ಷನ್ ಡಿ 1949. ಸರಿಯಾದ ಉತ್ತರ ಆಪ್ಷನ್ ಡಿ 1949ರ ಜನವರಿ 1ರಲ್ಲಿ. ಭಾರತೀಯ ರಿಸರ್ವ್ ಬ್ಯಾಂಕ್ 1949ರ ಜನವರಿ 1ರಂದು ರಾಷ್ಟ್ರೀಕರಣವಾಯಿತು. ಪ್ರಶ್ನೆ 32. ಯಾವ ದಿನವನ್ನು ರಾಷ್ಟ್ರೀಯ ಮತದಾರರ ದಿನವೆಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಜನವರಿ 25, ಆಪ್ಷನ್ ಬಿ ಜೂನ್ 30, ಆಪ್ಷನ್ ಸಿ ಮಾರ್ಚ್ 23, ಆಪ್ಷನ್ ಡಿ ನವೆಂಬರ್ 26. ಉತ್ತರ ಆಪ್ಷನ್ ಎ ಜನವರಿ 25. ಪ್ರತಿ ವರ್ಷ ಜನವರಿ 25ರಂದು ಭಾರತದಲ್ಲಿ ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸಲಾಗುತ್ತದೆ. ಭಾರತೀಯ ಚುನಾವಣಾ ಆಯೋಗವು 1950ರಲ್ಲಿ ಇದೇ ದಿನದಂದು ಸ್ಥಾಪನೆಯಾಯಿತು. ಪ್ರಶ್ನೆ 33. ಇವುಗಳಲ್ಲಿ ಯಾವುದು ಭಾರತದ ರಾಜ್ಯ ಲಾಂಛನದಲ್ಲಿ ಕಾಣುವುದಿಲ್ಲ? ಆಪ್ಷನ್ ಎ ಸಿಂಹ, ಆಪ್ಷನ್ ಬಿ ಆನೆ, ಆಪ್ಷನ್ ಸಿ ಹುಲಿ, ಆಪ್ಷನ್ ಡಿ ಕುದುರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹುಲಿ. ಭಾರತದ ರಾಜ್ಯ ಲಾಂಛನವು ಅಶೋಕನ ಸಿಂಹಸ್ತಂಭದ ಆಧಾರಿತವಾಗಿದೆ. ಇದರ ಕೆಳಭಾಗದಲ್ಲಿರುವ ಅಬ್ಯಾಕಸ್ ಮೇಲೆ ಸಿಂಹ, ಆನೆ, ಕುದುರೆ ಮತ್ತು ಎತ್ತು ಎಂಬ 4 ಪ್ರಾಣಿಗಳ ಚಿತ್ರಗಳಿವೆ. ಆದರೆ ಹುಲಿ ಈ ಲಾಂಛನದಲ್ಲಿ ಕಾಣುವುದಿಲ್ಲ. ಪ್ರಶ್ನೆ 34. ಒಂದು ಸಮದ್ವಿಬಾಹು ತ್ರಿಭುಜದ ಸುತ್ತಳತೆ 30 ಸೆಂಟಿಮೀಟರ್. ಪ್ರತಿಯೊಂದು ಸಮಾನ ಬಾಹುವು ಬೇಸ್ಗಿಂತ 2 ಪಟ್ಟು ಜಾಸ್ತಿಯಾಗಿದೆ. ಬೇಸ್ನ ಉದ್ದವನ್ನು ಕಂಡುಹಿಡಿಯಿರಿ. ಆಪ್ಷನ್ ಎ 3 ಸೆಂಟಿಮೀಟರ್, ಆಪ್ಷನ್ ಬಿ 4 ಸೆಂಟಿಮೀಟರ್, ಆಪ್ಷನ್ ಸಿ 5 ಸೆಂಟಿಮೀಟರ್, ಆಪ್ಷನ್ ಡಿ 6 ಸೆಂಟಿಮೀಟರ್. ಉತ್ತರ ಆಪ್ಷನ್ ಡಿ 6 ಸೆಂಟಿಮೀಟರ್ಗಳು. ಪ್ರಶ್ನೆ 35. ಕೆಳಗಿನ ಯಾವ ಭಿನ್ನರಾಶಿ ದೊಡ್ಡದು? ಆಪ್ಷನ್ ಎ 3/2, ಆಪ್ಷನ್ ಬಿ 8/7, ಆಪ್ಷನ್ ಸಿ 39/23, ಆಪ್ಷನ್ ಡಿ 5/4. ಸರಿಯಾದ ಉತ್ತರ ಆಪ್ಷನ್ ಬಿ 8/7 ಆಗಿದೆ. ಪ್ರಶ್ನೆ 36. ಒಂದು ಪಟ್ಟಣದ ಜನಸಂಖ್ಯೆ 1 ಲಕ್ಷ ಮತ್ತು ಅದರ ವಾರ್ಷಿಕ ಹೆಚ್ಚಳ 10%. 3 ವರ್ಷಗಳ ನಂತರ ಅಲ್ಲಿಯ ಜನಸಂಖ್ಯೆ ಎಷ್ಟು? ಆಪ್ಷನ್ ಎ 1,33,000, ಆಪ್ಷನ್ ಬಿ 1,33,111, ಆಪ್ಷನ್ ಸಿ 1,33,100, ಆಪ್ಷನ್ ಡಿ 1,44,400. ಸರಿಯಾದ ಉತ್ತರ ಆಪ್ಷನ್ ಸಿ 1,33,100. ಪ್ರಶ್ನೆ 37. ಮಿಲಿಟರಿ ಕೋಡ್ನಲ್ಲಿ BUMPER ಮತ್ತು CWPTJX ಎಂದು ಬರೆಯಲಾಗಿದೆ. ಅದೇ ಕೋಡ್ ಅನ್ನು ಉಪಯೋಗಿಸಿ ALMOST ಅನ್ನು ಹೇಗೆ ಬರೆಯಬಹುದು? ಆಪ್ಷನ್ ಎ ZXSPNB, ಆಪ್ಷನ್ ಬಿ BNPSXZ, ಆಪ್ಷನ್ ಸಿ XZPSBN, ಆಪ್ಷನ್ ಡಿ BNZXPS. ಉತ್ತರ ಆಪ್ಷನ್ ಬಿ BNPSXZ. ಈ ಕೋಡಿಂಗ್ನಲ್ಲಿ ಇಂಗ್ಲಿಷ್ ವರ್ಣಮಾಲೆಯ ಪ್ರತಿ ಅಕ್ಷರಕ್ಕೆ ಮುಂದಿನ +1 ಮತ್ತು ಹಿಂದಿನ -1 ಅಕ್ಷರಗಳನ್ನು ಪರ್ಯಾಯವಾಗಿ ತೆಗೆದುಕೊಳ್ಳಲಾಗಿದೆ. ಪ್ರಶ್ನೆ 38. 5 ದಿನಗಳಲ್ಲಿ ಮೊದಲ 3 ದಿನಗಳ ಸರಾಸರಿ ಮಳೆಯು 0.45 ಇಂಚುಗಳಷ್ಟು ಇತ್ತು. ಕಡೆಯ 2 ದಿನಗಳ ಮಳೆಯ ಅನುಪಾತ 2:3 ಇತ್ತು. 5 ದಿನಗಳ ಸರಾಸರಿ 0.40 ಇಂಚುಗಳಷ್ಟಾದರೆ ಕೊನೆಯ ದಿನದ ಮಳೆ ಎಷ್ಟಿತ್ತು? ಆಪ್ಷನ್ ಎ
0.45 ಇಂಚುಗಳು. ಆಪ್ಷನ್ ಬಿ 0.39 ಇಂಚುಗಳು. ಆಪ್ಷನ್ ಸಿ 0.35 ಇಂಚುಗಳು. ಆಪ್ಷನ್ ಡಿ 0.30 ಇಂಚುಗಳು. ಉತ್ತರ ಆಪ್ಷನ್ ಎ 0.45. ಪ್ರಶ್ನೆ 39. ಎಯು ಪೈಪ್ನು ಒಂದು ನೀರಿನ ಟ್ಯಾಂಕ್ನು 36 ನಿಮಿಷಗಳಲ್ಲಿ ಮತ್ತು ಬಿಯು ಪೈಪ್ನು 48 ನಿಮಿಷಗಳಲ್ಲಿ ತುಂಬುತ್ತದೆ. ಎರಡೂ ಪೈಪ್ಗಳನ್ನು ಒಟ್ಟಿಗೆ ತೆರೆದರೆ ನೀರಿನ ಟ್ಯಾಂಕ್ನು ತುಂಬಲು 24 ನಿಮಿಷಗಳಾಗುತ್ತದೆ. ಹಾಗಾದರೆ ಪೈಪ್ ಬಿಯನ್ನು ಯಾವಾಗ ಮುಚ್ಚಬೇಕು? ಆಪ್ಷನ್ ಎ 8 ನಿಮಿಷಗಳು. ಆಪ್ಷನ್ ಬಿ 9 ನಿಮಿಷಗಳು. ಆಪ್ಷನ್ ಸಿ 12 ನಿಮಿಷಗಳು. ಆಪ್ಷನ್ ಡಿ 16 ನಿಮಿಷಗಳು. ಸರಿಯಾದ ಉತ್ತರ ಆಪ್ಷನ್ ಡಿ 16 ನಿಮಿಷಗಳು. ಪ್ರಶ್ನೆ 40. ದಿನೇಶ್ 10 ವರ್ಷಗಳ ಹಿಂದೆ 27ನೇ ವಯಸ್ಸಿನಲ್ಲಿ ಮದುವೆಯಾದನು. ಆಗ ಅವನ ಹೆಂಡತಿಯ ವಯಸ್ಸು 23. ಮದುವೆಯ 6 ವರ್ಷಗಳ ನಂತರ ದಿನೇಶ್, ಅವನ ಹೆಂಡತಿ ಮತ್ತು ಅವ ಮಗನ ಸರಾಸರಿ ವಯಸ್ಸು 22 ವರ್ಷಗಳು. ಮದುವೆಯ ಎಷ್ಟು ವರ್ಷಗಳ ನಂತರ ದಿನೇಶನಿಗೆ ಮಗ ಹುಟ್ಟಿದನು? ಆಪ್ಷನ್ ಎ 2 ವರ್ಷಗಳು. ಆಪ್ಷನ್ ಬಿ 3 ವರ್ಷಗಳು. ಆಪ್ಷನ್ ಸಿ 4 ವರ್ಷಗಳು. ಆಪ್ಷನ್ ಡಿ 5 ವರ್ಷಗಳು. ಉತ್ತರ ಆಪ್ಷನ್ ಎ 2 ವರ್ಷಗಳು. ಪ್ರಶ್ನೆ 41. ಒಂದು ಚದರದ ಪ್ರತಿಯೊಂದು ಬದಿಯನ್ನು 10% ಹೆಚ್ಚಾಗಿಸಿದರೆ ಅದರ ವಿಸ್ತೀರ್ಣ ಎಷ್ಟು ಹೆಚ್ಚಾಗುತ್ತದೆ? ಆಪ್ಷನ್ ಎ 10%. ಆಪ್ಷನ್ ಬಿ 21%. ಆಪ್ಷನ್ ಸಿ 16%. ಆಪ್ಷನ್ ಡಿ 36%. ಸರಿಯಾದ ಉತ್ತರ ಆಪ್ಷನ್ ಡಿ 21%ರಷ್ಟು. ಪ್ರಶ್ನೆ 42. ಜುಲೈ 1ನೇ ತಾರೀಕು ಮಂಗಳವಾರ. ಅದೇ ವರ್ಷದ ಆಗಸ್ಟ್ 1ನೇ ತಾರೀಕು ಯಾವ ವಾರ ಆಗುತ್ತೆ? ಆಪ್ಷನ್ ಎ ಮಂಗಳವಾರ. ಆಪ್ಷನ್ ಬಿ ಬುಧವಾರ. ಆಪ್ಷನ್ ಸಿ ಶುಕ್ರವಾರ. ಆಪ್ಷನ್ ಡಿ ರವಿವಾರ. ಸರಿಯಾದ ಉತ್ತರ ಆಪ್ಷನ್ ಬಿ ಬುಧವಾರ ಆಗುತ್ತೆ. ಪ್ರಶ್ನೆ 43. ಕಂಪ್ಯೂಟರ್ನ ಮೆದುಳು ಯಾವುದು? ಆಪ್ಷನ್ ಎ ALU. ಆಪ್ಷನ್ ಬಿ ಮೆಮೊರಿ. ಆಪ್ಷನ್ ಸಿ CPU. ಆಪ್ಷನ್ ಡಿ ಹಾರ್ಡ್ ಡಿಸ್ಕ್. ಸರಿಯಾದ ಉತ್ತರ ಆಪ್ಷನ್ CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದು ಕಂಪ್ಯೂಟರ್ನಲ್ಲಿ ಬರುವ ಪ್ರತಿಯೊಂದು ಆದೇಶವನ್ನು ಪ್ರಕ್ರಿಯೆಗೊಳಿಸುತ್ತದೆ ಮತ್ತು ಇತರ ಸಾಧನಗಳನ್ನು ನಿಯಂತ್ರಿಸುತ್ತದೆ. ಪ್ರಶ್ನೆ 44. ಕೆರೋಟಿಡ್ ಅಪಧಮನಿ ಕೆಳಗಿನ ಯಾವ ಭಾಗಕ್ಕೆ ಆಮ್ಲಜನಕಯುಕ್ತ ರಕ್ತ ಒದಗಿಸುತ್ತದೆ? ಆಪ್ಷನ್ ಎ ತಲೆ ಮತ್ತು ಕತ್ತು. ಆಪ್ಷನ್ ಬಿ ಶ್ವಾಸಕೋಶ. ಆಪ್ಷನ್ ಸಿ ಮೂತ್ರಪಿಂಡ. ಆಪ್ಷನ್ ಡಿ ಯಕೃತ್ತು. ಉತ್ತರ ತಲೆ ಮತ್ತು ಕತ್ತು. ಇದು ನಮ್ಮ ದೇಹದ ಪ್ರಮುಖ ರಕ್ತನಾಳವಾಗಿದ್ದು ಮೆದುಳು, ತಲೆ ಮತ್ತು ಕತ್ತಿನ ಭಾಗಗಳಿಗೆ ಆಮ್ಲಜನಕಯುಕ್ತ ರಕ್ತವನ್ನು ಸರಬರಾಜು ಮಾಡುತ್ತದೆ. ಪ್ರಶ್ನೆ 45. ಆಧುನಿಕ ಪೀರಿಯಾಡಿಕ್ ಟೇಬಲ್ನಲ್ಲಿ ಒಂದು ನಿರ್ದಿಷ್ಟ ಪೀರಿಯಡ್ನಲ್ಲಿ ಎಡದಿಂದ ಬಲಕ್ಕೆ ಹೋದಾಗ ಪರಮಾಣುವಿನ ಗಾತ್ರ ಸಾಮಾನ್ಯವಾಗಿ ಏನಾಗುತ್ತೆ? ಆಪ್ಷನ್ ಅ ಕಡಿಮೆಯಾಗುತ್ತದೆ. ಆಪ್ಷನ್ ಬಿ ಹೆಚ್ಚಾಗುತ್ತದೆ. ಆಪ್ಷನ್ ಸಿ ಕಡಿಮೆ ಅಥವಾ ಹೆಚ್ಚು ಆಗುತ್ತದೆ. ಆಪ್ಷನ್ ಡಿ ವ್ಯತ್ಯಾಸವಾಗುವುದಿಲ್ಲ. ಉತ್ತರ ಕಡಿಮೆಯಾಗುತ್ತದೆ. ಆಧುನಿಕ ಪೀರಿಯಾಡಿಕ್ ಟೇಬಲ್ನಲ್ಲಿ ಒಂದು ನಿರ್ದಿಷ್ಟ ಪೀರಿಯಡ್ನಲ್ಲಿ ಎಡದಿಂದ ಬಲಕ್ಕೆ ಹೋದಾಗ ಪರಮಾಣುವಿನ ಗಾತ್ರವು ಕಡಿಮೆಯಾಗುತ್ತದೆ. ಪ್ರಶ್ನೆ 46. ಇವುಗಳಲ್ಲಿ ಯಾವ ಆಸಿಡ್ ಅನ್ನು ಗನ್ ಕಾಟನ್ ಮಾಡಲು ಉಪಯೋಗಿಸುತ್ತಾರೆ? ಆಪ್ಷನ್ ಎ ನೈಟ್ರಿಕ್ ಆಸಿಡ್. ಆಪ್ಷನ್ ಬಿ ಸಲ್ಯೂರಿಕ್ ಆಸಿಡ್. ಆಪ್ಷನ್ ಸಿ ಹೈಡ್ರೋಕ್ಲೋರಿಕ್ ಆಸಿಡ್. ಆಪ್ಷನ್ ಡಿ ಅಸೆಟಿಕ್ ಆಸಿಡ್. ಉತ್ತರ ನೈಟ್ರಿಕ್ ಆಸಿಡ್.
ಇದು ಹತ್ತಿಯಲ್ಲಿರುವ ಸೆಲ್ಯುಲೋಸ್ನೊಂದಿಗೆ ರಾಸಾಯನಿಕ ಕ್ರಿಯೆ ನಡೆಸಿ ಅದನ್ನು ಸ್ಫೋಟಕವಾಗಿ ಪರಿವರ್ತಿಸುವ ಮುಖ್ಯ ಆಮ್ಲವಾಗಿದೆ. ಪ್ರಶ್ನೆ 47. ಆಲಿಗೋಟ್ರಾಫಿಕ್ ಸರೋವರದಲ್ಲಿ ಡ್ಯಾಶ ಇರುತ್ತದೆ? ಆಪ್ಷನ್ ಎ, ನೀರಿನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಪೋಷಕಾಂಶಗಳು. ಆಪ್ಷನ್ ಬಿ, ಹೆಚ್ಚಿನ ಜಲವಾಸಿ ಉತ್ಪಾದಕತೆ. ಆಪ್ಷನ್ ಸಿ, ಪಾಚಿಯ ಹೂವುಗಳು. ಆಪ್ಷನ್ ಡಿ, ಕಡಿಮೆ ಪೋಷಕಾಂಶಗಳು ಮತ್ತು ಕಡಿಮೆ ಉತ್ಪಾದನೆ. ಉತ್ತರ ಆಪ್ಷನ್ ಡಿ, ಕಡಿಮೆ ಪೋಷಕಾಂಶಗಳು ಮತ್ತು ಕಡಿಮೆ ಉತ್ಪಾದನೆ. ಇವುಗಳಲ್ಲಿ ಪೋಷಕಾಂಶಗಳ ಪ್ರಮಾಣ ಅತ್ಯಂತ ಕಡಿಮೆ ಇರುತ್ತದೆ. ಪ್ರಶ್ನೆ 48. ರಾಷ್ಟ್ರೀಯ ಆಯುರ್ವೇದ ಸಂಸ್ಥೆಯನ್ನು 1976ರಲ್ಲಿ ಡ್ಯಾಶ ನಲ್ಲಿ ಸ್ಥಾಪಿಸಲಾಯಿತು. ಆಪ್ಷನ್ ಎ, ಜೈಪುರ. ಆಪ್ಷನ್ ಬಿ, ಪಟ್ನಾ. ಆಪ್ಷನ್ ಸಿ, ಚೆನ್ನೈ. ಆಪ್ಷನ್ ಡಿ, ವಾರಣಾಸಿ. ಉತ್ತರ ಆಪ್ಷನ್ ಎ, ಜೈಪುರದಲ್ಲಿ. ಆಯುರ್ವೇದ ಶಿಕ್ಷಣ, ಸಂಶೋಧನೆ ಮತ್ತು ವೈದ್ಯಕೀಯ ಚಿಕಿತ್ಸೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಭಾರತ ಸರ್ಕಾರದ ಆಯುಷ್ ಸಚಿವಾಲಯದ ಅಡಿಯಲ್ಲಿ ಈ ಸಂಸ್ಥೆಯು ಕಾರ್ಯನಿರ್ವಹಿಸುತ್ತಿದೆ. ಪ್ರಶ್ನೆ 49. ಪ್ರಶ್ನೆ 49. ಯಾವುದರ ಕೊರತೆಯಿಂದ ಧ್ವನಿಯು ತೆರೆದ ಸ್ಥಳದಲ್ಲಿ ಪ್ರತಿಧ್ವನಿಸುವುದಿಲ್ಲ? ಆಪ್ಷನ್ ಎ, ಅಂತಗ್ರಹಣ. ಆಪ್ಷನ್ ಬಿ, ಪ್ರತಿಬಿಂಬಿಕ. ಆಪ್ಷನ್ ಸಿ, ಪ್ರಳಕ. ಆಪ್ಷನ್ ಡಿ, ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ, ಪ್ರತಿಬಿಂಬಿಕ ಅಥವಾ ಧ್ವನಿಯ ಪ್ರತಿಫಲನ. ತೆರೆದ ಸ್ಥಳದಲ್ಲಿ ಶಬ್ದವನ್ನು ಹೀರಿಕೊಳ್ಳುವ ಯಾವುದೇ ಗಟ್ಟಿ ಮೇಲ್ಮೈ ಇರುವುದಿಲ್ಲ ಮತ್ತು ಶಬ್ದವು ಎಲ್ಲಾ ದಿಕ್ಕುಗಳಿಗೂ ಹರಡಿಹೋಗುತ್ತದೆ. ಪ್ರಶ್ನೆ 50. ಆಭರಣಗಳನ್ನು ಮಾಡುವಾಗ ಚಿನ್ನಕ್ಕೆ ಸಾಮಾನ್ಯವಾಗಿ ಬೆರೆಸುವ ಲೋಹ? ಆಪ್ಷನ್ ಎ, ಸತು. ಆಪ್ಷನ್ ಬಿ, ಕಬ್ಬಿಣ. ಆಪ್ಷನ್ ಸಿ, ಬೆಳ್ಳಿ. ಆಪ್ಷನ್ ಡಿ, ತಾಮ್ರ. ಸರಿಯಾದ ಉತ್ತರ ಆಪ್ಷನ್ ಡಿ, ತಾಮ್ರವನ್ನು. ಶುದ್ಧ ಚಿನ್ನ ತುಂಬಾ ಮೃದುವಾಗಿರುತ್ತದೆ. ಅದಕ್ಕೆ ಆಭರಣಗಳ ಆಕಾರ ನೀಡಲು ಮತ್ತು ಗಟ್ಟಿತನವನ್ನು ಹೆಚ್ಚಿಸಲು ತಾಮ್ರವನ್ನು ಪ್ರಮುಖವಾಗಿ ಬೆರೆಸಲಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ಇದರೊಂದಿಗೆ ಬೆಳ್ಳಿಯನ್ನು ಸೇರಿಸಲಾಗುತ್ತದೆ.